ಅದು ನಮ್ಮ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಷಯ. ಅದು ಹೈಕಮಾಂಡ್ ತೀರ್ಮಾನ ತಗೊಂಡಿರೋದರ ಬಗ್ಗೆ ನಾವು ಯಾರೂ ಕೂಡ ಮಾತಾಡಲಿಕ್ಕೆ ಹೋಗಬಾರ್ದು ನಾವು. ಆದರೆ ನನಗೆ ಒಬ್ಬ ಸ್ನೇಹಿತರಾಗಿ, ಹಿರಿಯ ಸ್ನೇಹಿತರಾಗಿ ಅವ್ರ ಬಗ್ಗೆ ನನಗೆ ಸಹಾನುಭೂತಿ ಇದೆ. ಅವರೊಬ್ಬ ಒಳ್ಳೆಯ ನಾಯಕರಾಗಿದ್ದಾರೆ, ಜನನಾಯಕರಾಗಿದ್ದಾರೆ, ಜನಪ್ರಿಯರೂ ಆಗಿದ್ದಾರೆ. ಅವರಿಗೆ ಕೆಲವು ಸಂದರ್ಭದಲ್ಲಿ ನಾನು ಕಿವಿ ಮಾತನ್ನು ಹೇಳೂ ಇದ್ದೆ. ನಾನು ದುರದೃಷ್ಟಕರ ಅಂತ ನಾನು ಹೇಳ್ಬೋದು ಅವರ ಒಂದು ಉಚ್ಚಾಟನೆ. ನೋಡೋಣ ಮುಂದೆ ಪಕ್ಷ ಖಂಡಿತವಾಗಿಯೂ ಕೂಡ ಅವರನ್ನು ಮತ್ತೆ ಯಾವ ರೀತಿ ಅವರನ್ನು ಸೇರ್ಪಡೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ತೀರ್ಮಾನಕ್ಕೆ ಬಂದರೆ ಅದಕ್ಕೆ ನಾವೆಲ್ಲ ಕೂಡ ಸಹಕಾರವಾಗಿರ್ತೇವೆ. ಯತ್ನಾಳ್ ಅವರ ಜನಪ್ರಿಯತೆ ಮತ್ತು ಪ್ರಬಲತೆ ನೋಡಿ, ನಾವೆಲ್ಲ ಕೂಡ ಒಂದು ಪಕ್ಷದಲ್ಲಿರುವಾಗ ನಮ್ಮ ಇತಿಮಿತಿಗಳಲ್ಲಿ ನಮ್ಮ ಭಾಷೆ ಕೂಡ ಇವೆಲ್ಲ ಕೂಡ ಇರಬೇಕಾಗ್ತದೆ. ಪಕ್ಷಕ್ಕೆ ಮಾರಕವಾಗಿರುವಂಥ ಕೆಲವು ವಿಷಯಗಳು, ಪಕ್ಷ ಪದೇ ಪದೇ ಕೆಲವು ವಿಷಯಗಳನ್ನು ಅವರಿಗೆ ಹಂಚ್ಕೊಂಡಿದ್ರು, ನಾವೆಲ್ಲ ಕೂಡ ಹೇಳಿದ್ವಿ. ಪಕ್ಷದ ವಿರುದ್ಧ ಅವ್ರು ಯಾವತ್ತೂ ಏನೂ ಹೇಳಿಲ್ಲ. ಆದರೂ ಕೂಡ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು, ಅದರಲ್ಲಿ ಕೂಡ ಪಬ್ಲಿಕ್ಕಾಗಿ ಅದನ್ನು ಅವಾಯ್ಡ್ ಮಾಡ್ಬೋದಿತ್ತು. ಅವರು ಯಾರ ಬಗ್ಗೆ ಆದರೂ ಹೇಳಬೇಕು ಅಂತಿದ್ದರೆ ಅದನ್ನು ಆಂತರ್ಯವಾಗಿ ಅದಕ್ಕೆ ವೇದಿಕೆಗಳಿದೆ. ನಮ್ಮಲ್ಲಿ ಭಾಳ ಪ್ರಜಾಪ್ರಭುತ್ವದಲ್ಲಿ, ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಕ್ಷ ಮಾಡ್ದಂಗಿದೆ. ಹೇಳಲಿಕ್ಕೆ ಅವ್ರಿಗೆ ಅವಕಾಶಗಳಿದ್ದು ಹೇಳ್ಬೋದಿತ್ತು. ಸ್ವಲ್ಪ ಅವರು ಕೂಡ ತೊಂದರೆ ಪಟ್ಟಿದ್ದಾರೆ ಅಂತ ಸ್ವಲ್ಪ ಆ ಥರ ಆಗಿದೆ ಅಂತ ಅನಿಸುತ್ತೆ. ಸರ್, ಇವತ್ತು ತಾವು ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿ ಬಿಜೆಪಿ